ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನಿಲಡ್ಕ. ನೀವೇನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಹಿರಿಯರಾದ ತಮ್ಮಣ್ಣ ಶೆಟ್ರೆ ನಮಸ್ಕಾರ. ಇತ್ತೀಚೆಗೆ ನಾನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಯಾವ ರೀತಿ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನು ಮಾಡ್ತಾ ಇದೆ, ಇದು ಒಂದಷ್ಟು ಮಂದಿಯ ಕಣ್ಣನ್ನು ಕುಕ್ಕಿದೆ. ಆದರೆ ಅದು ಯಾಕೆ ಕುಕ್ಕಿದೆ ಇವೆಲ್ಲವನ್ನು ಬಹಳ ವಿಸ್ತಾರವಾಗಿ ತಿಳಿಸಿದ್ದೆ. ಅದಕ್ಕೆ ತಾವು ನನ್ನ ಬಗ್ಗೆ ಒಂದು ವಿಡಿಯೋವನ್ನು ಮಾಡಿದ್ರಿ. ನಾನು ನನ್ನ ವಿಡಿಯೋದಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದೆ, ಶ್ರೀ ಕ್ಷೇತ್ರವನ್ನು ಸುಮ್ಮನೆ ಟೀಕೆ ಮಾಡಬೇಡಿ, ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಬೇಕು, ಹಿಂದೂಗಳು ಒಗ್ಗಟ್ಟಾಗಬೇಕು ಅನ್ನುವಂತಹ ಮಾತನ್ನು ಹೇಳಿದ್ದೆ. ಅದು ಬಿಟ್ಟರೆ ನೀವು ಒಗ್ಗಟ್ಟಾಗಲೇಬಾರ್ದು, ನೀವು ಡಿವೈಡ್ ಆಗಿ ಅನ್ನುವಂತಹ ಮಾತನ್ನು ನಾನು ಹೇಳಲಿಲ್ಲ. ಆದರೆ ತಮಗೆ ಅದು ಯಾಕೆ ಅಷ್ಟು ದೊಡ್ಡ ಸಮಸ್ಯೆ ಆಯಿತು ಅರ್ಥ ಆಗ್ತಾ ಇಲ್ಲ ನನಗೆ. ನಾನು ಧರ್ಮಸ್ಥಳದ ವಿಚಾರದಲ್ಲಿ, ಮಂಜುನಾಥ ಸ್ವಾಮಿಯ ವಿಚಾರದಲ್ಲಿ ಮಾತಾಡಿದ್ದೆ. ತಾವು ನೋಡಿದ್ರೆ ಕದ್ರಿ ದೇವಸ್ಥಾನದ ವಿಚಾರವನ್ನು ಕೂಡ ತಂದು ಮಾತಾಡಿದ್ರಿ. ನನಗೆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗಳ ಬಗ್ಗೆ ಎಷ್ಟು ಭಕ್ತಿ ಗೌರವ ಇದೆಯೋ, ಕದ್ರಿ ದೇವಸ್ಥಾನದ ಮೇಲೂ ಅಷ್ಟೇ ಭಕ್ತಿ ಗೌರವ ಇದೆ. ಎಲ್ಲ ದೇವಸ್ಥಾನಗಳ ಮೇಲೂ ಇದೆ. ನಾನೇ ಆ ವಿಡಿಯೋದಲ್ಲಿ ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ 14,000 ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿದೆ ಅಂತ ಹೇಳಿದ್ದೆ. ಆ 14,000 ದೇವಸ್ಥಾನಗಳ ಬಗ್ಗೆ ಮಾತಾಡುವಂತಹ ನನಗೆ, ಅಷ್ಟು ದೇವಸ್ಥಾನಗಳ ಮೇಲೆ ಭಕ್ತಿ ಇರೋ ನನಗೆ, ಇನ್ನು ಕದ್ರಿ ದೇವಸ್ಥಾನದ ಬಗ್ಗೆ ಆ ಭಕ್ತಿ ಆ ಗೌರವ ಇರದೇ ಇರುತ್ತಾ? ಹಿರಿಯರೇ, ನಿಮಗೆ ಧರ್ಮಸ್ಥಳದ ಬಗ್ಗೆ ದ್ವೇಷ ಇರೋದ್ರಿಂದ ಈ ರೀತಿ ಮಾತಾಡ್ತಾ ಇದ್ದೀರಾ ಅನ್ನುವಂಥದ್ದು ಅರ್ಥ ಆಗುತ್ತೆ ಹಿರಿಯರೇ. ತುಳುನಾಡಿನ ದೈವಗಳ ಮಧ್ಯೆ, ದೇವರ ಮಧ್ಯೆ, ಹಿಂದೂಗಳ ಮಧ್ಯೆ ತಂದು ಇಡೋರು ನೀವು. ಅದಲ್ಲದೆ ತುಳುನಾಡನ್ನು ಸೃಷ್ಟಿಸಿದವರ ಬಗ್ಗೆ ನೀವು ಏನು ಮಾತಾಡಿದ್ದೀರಾ ಅನ್ನುವಂಥದ್ದು ಗೊತ್ತಲ್ವಾ? ಹಾಗಾಗಿ ಇಲ್ಲಿ ಸಮಸ್ಯೆ ಇರುವಂಥದ್ದು ಯಾರಲ್ಲಿ ಅನ್ನೋದು ಸ್ಪಷ್ಟ ಆಯ್ತಲ್ವಾ? ಇದು ನಿಮ್ಮ ಸಮಸ್ಯೆ, ನನ್ನ ಸಮಸ್ಯೆ ಅಲ್ಲ. ಇನ್ನು ನೀನು ಕೇವಲ ಹಿಂದೂ ಅಂತ ಮಾತಾಡ್ತಿದ್ದಿ ಅನ್ನುವಂತಹ ಮಾತನ್ನ ಹೇಳಿದ್ರಿ. ಹಿರಿಯರೇ, ನನಗೆ ತುಳುನಾಡಿನ ಎಲ್ಲ ಹಿಂದೂಗಳು ಚೆನ್ನಾಗಿರಬೇಕು, ಭಾರತದ ಎಲ್ಲ ಹಿಂದೂಗಳು ಚೆನ್ನಾಗಿರಬೇಕು. ಅಷ್ಟೇ ಅಲ್ಲ, ಹಿಂದೂ ಮುಸಲ್ಮಾನರು ಎಲ್ಲರೂ ಚೆನ್ನಾಗಿರಬೇಕು, ಎಲ್ಲರೂ ಒಗ್ಗಟ್ಟಾಗಿರ್ಬೇಕನ್ನುವಂಥದ್ದು ನನ್ನ ವಾದ, ನನ್ನ ಆಸೆ. ನೀವು ಒಗ್ಗಟ್ಟಾಗಿಲ್ಲ ಹಿರಿಯರೇ, ಅದಕ್ಕೆ ನಾನು ಬಂದು ಮಾತಾಡ್ತಾ ಇದ್ದೀನಿ. ನಿಮ್ಮಂಥವ್ರು ಒಂದಷ್ಟು ಮಂದಿ ಒಡಕನ್ನ ಮೂಡಿಸ್ತಾ ಇರುವಾಗ ಯಾರೋ ಒಬ್ರು ಒಗ್ಗಟ್ಟು ಮಾಡೋರು ಕೂಡ ಇರಲೇಬೇಕಲ್ವ ಹಿರಿಯರೇ? ಇನ್ನು ಆ ಸಂಘ ಈ ಸಂಘ ಅಂತ ಒಂದಷ್ಟು ಜಾತಿಯ ಸಂಘದ ಹೆಸರನ್ನ ಹೇಳಿದ್ರಿ. ಹಿಂದೂ ಕುಲಾಲ್ ಸಂಘ, ಹಿಂದೂ ಬಂಟರ ಸಂಘ, ಹಿಂದೂ ಬಿಲ್ಲವ ಸಂಘ, ಹಿಂದೂ ಬ್ರಾಹ್ಮಣ ಸಂಘ, ಹೀಗೆ ಒಂದಷ್ಟು ಹೇಳಿದ್ರಿ. ಇಲ್ಲೂ ಕೂಡ ನೀವು ಎಲ್ಲ ಜಾತಿಯನ್ನ ತಂದು ಒಡಕನ್ನ ಮೂಡಿಸುವಂತಹ ಮಾತನ್ನ ಆಡಿದ್ರಿ. ಆದರೆ ನಾನು ಒಗ್ಗಟ್ಟಿನ ಮಾತನ್ನ ಆಡಿದ್ದು ಹಿರಿಯರೇ. ಹಿರಿಯರಾಗಿ ನಿಮಗೆ ಅದು ಅರ್ಥನೇ ಆಗಲಿಲ್ಲ. ಬಿಡಿ, ಮಂಜುನಾಥ ಸ್ವಾಮಿ ಅದೇ ರೀತಿ ಅಣ್ಣಪ್ಪ ಸ್ವಾಮಿ ಇದ್ದಾರೆ, ಅವ್ರು ನೋಡ್ಕೊಳ್ತಾರೆ ಬಿಡಿ. ಇವನ್ ನೀವು ನಂಬಿರೋ ಹಾಗೆ ನಾನು ನಂಬಿರೋ ಕದ್ರಿ ಮಂಜುನಾಥ ಸ್ವಾಮಿಗಳು ಕೂಡ ನೋಡ್ಕೊಳ್ತಾರೆ ಹಿರಿಯರೇ. ಇನ್ನು ಬ್ಯಾರಿಗಳ ಬಗ್ಗೆ ಮೊದಲು ತಿಳಿಸುವಂತ ಅಂದಿದ್ರಿ, ಮಾತಾಡುವಂತ ಹೇಳಿದ್ರಿ. ನೀವೇ ಅಲ್ಲಿ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಟು ಮಾತಾಡಿದ್ರಿ ಕೂಡ. ಅದನ್ನ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ನೀವೇ ತಿಳಿಸಬಹುದಲ್ವಾ? ಯಾಕಂದ್ರೆ ನೀವು ಬಹಳ ಹಿರಿಯರಿದ್ದೀರಾ, ನಾನು ಬಹಳ ಸಣ್ಣ ಹುಡುಗಿ ಹಿರಿಯರೇ. ಸ್ವಲ್ಪ ಸನಾತನದ ಅಧ್ಯಯನದಲ್ಲಿ ಇದ್ದೀನಿ ಅಷ್ಟೇ, ಅದನ್ನ ಮಾತಾಡ್ತಾ ಇದ್ದೀನಿ. ಹಾಗಾಗಿ ನೀವು ತಿಳಿದವರಾಗಿರೋದ್ರಿಂದ ನೀವೇ ಅದನ್ನು ತಿಳಿಸಿದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತೀನಿ.
ಇನ್ನು ನಾನು ಉದಾಹರಣೆ ಕೊಟ್ಟಿದ್ದಂತಹ ಅಯೋಧ್ಯೆ, ಮಹಾಕುಂಭಮೇಳ ಇದನ್ನ ಕೂಡ ಉಲ್ಲೇಖ ಮಾಡಿ ಬಿಸ್ನೆಸ್ ಅನ್ನೋ ಆಂಗಲ್ ಅನ್ನ ಕೊಟ್ಟು ಮಾತಾಡಿದ್ರಿ. ನೋಡಿ ಹಿರಿಯರೇ, ನಾನದನ್ನ ಯಾಕೆ ಅಲ್ಲಿ ಉದಾಹರಣೆ ಕೊಟ್ಟು ಹೇಳಿದೆ ಅಂತಂದ್ರೆ, ಅಯೋಧ್ಯೆ ನಿರ್ಮಾಣ ಆಗೋ ಸಂದರ್ಭದಲ್ಲಿ ರಾಮ ಮಂದಿರ ಯಾಕೆ ನಿರ್ಮಾಣ ಆಗಬೇಕು, ಅದರ ಬದಲು ಶಾಲೆ ಆಸ್ಪತ್ರೆ ನಿರ್ಮಾಣ ಮಾಡಬಹುದಿತ್ತು ಅನ್ನುವಂತಹ ಕೊಂಕು ನೋಡಿದವರು ಬಹಳಷ್ಟು ಮಂದಿ ಇದ್ದಾರೆ. ಆದರೆ ಅದರಿಂದ ನಮ್ಮ ದೇಶದ ಆರ್ಥಿಕತೆಗೆ ಇರುವಂತಹ ಲಾಭ ಎಷ್ಟು ಅನ್ನುವಂಥದ್ದನ್ನು ತಿಳಿಸಿ ಹೇಳಿದ್ದೆ. ಅಲ್ಲಿ ಎಲ್ಲೂ ಕೂಡ ನಾನು ಯಾವುದೇ ಅಥವಾ ಯಾರದೇ ಭಕ್ತಿ, ಶ್ರದ್ಧೆ, ಭಾವನೆಗೆ ಧಕ್ಕೆ ತರುವಂಥ ಒಂದು ಮಾತನ್ನು ಕೂಡ ಆಡಿಲ್ಲ. ಧರ್ಮಸ್ಥಳ ಮಂಜುನಾಥ ದೇವಸ್ಥಾನವನ್ನೇ ಉದಾಹರಣೆಯಾಗಿ ತಗೊಳ್ಬೇಕಾದ್ರೆ ನೀವು ಅಲ್ಲಿ ಒಬ್ಬ ಹೂ ಮಾರುವವನಿಂದ ಹಿಡಿದು ಆಟೋ ಡ್ರೈವರ್ನಿಂದ ಹಿಡಿದು ಸಾಮಾನ್ಯ ಜನರಿಗೆ ಆ ದೇವಸ್ಥಾನದಿಂದ ಅದು ಎಷ್ಟು ಸಹಾಯ ಆಗಿದೆ. ಬಿಸ್ನೆಸ್ ಅನ್ನೋದು ನಿಮ್ಮ ಮಾತು. ಅಲ್ಲಿ ಅದೆಷ್ಟೋ ಸಾಮಾನ್ಯ ಜನರಿಗೆ ಒಳಿತಾಗಿದೆ, ಅದೆಷ್ಟೋ ಬಡ ಜನರ ಬದುಕಿಗೆ ಆಧಾರ ಆಗಿದೆ ಅನ್ನೋದು ನನ್ನ ಮಾತು. ಆದ್ರೆ ಅದು ನಿಮಗೆ ಅರ್ಥನೇ ಆಗ್ತಿಲ್ವಲ್ಲ ಹಿರಿಯರೇ. ಅಲ್ಲ, ಎಲ್ಲವನ್ನ ಬಿಸ್ನೆಸ್ ದೃಷ್ಟಿಕೋನದಿಂದ ನೋಡುವಂಥವರಿಗೆ ಅದು ಹಾಗೆ ಕನ್ವೆ ಆಗೋದು. ನೀವು ನಿಮ್ಮ ಕನ್ನಡಕ ಇದೆಯಲ್ಲ, ಅದನ್ನು ಬೇರೆ ರೀತಿಯಲ್ಲಿ ಹಾಕೊಂಡಿದ್ದೀರಾ. ಆ ಕನ್ನಡಕವನ್ನ ಸ್ವಲ್ಪ ಬದಲಾಯಿಸಿ ನೋಡಿ ಹಿರಿಯರೇ. ಇನ್ನು ಮಹಾಕುಂಭಮೇಳ, ಟೆಂಟು, ಸರ್ಕಸ್ಸು ಅನ್ನುವಂತಹ ಪದ ಬಳಕೆಯನ್ನ ಮಾಡಿದ್ರಿ. ಅದೆಷ್ಟೋ ಕೋಟಿ ಭಕ್ತಾದಿಗಳು ಬಂದು ಸೇರುವಂತಹ ಜಾಗದಲ್ಲಿ ಟೆಂಟ್ ಸೌಲಭ್ಯವನ್ನ ಒದಗಿಸಿ ಕೊಡ್ಲಿಲ್ಲ ಅಂತ ಅಂದ್ರೆ ಅದನ್ನ ಅವ್ಯವಸ್ಥೆ ಅಂತ ಬಿಂಬಿಸಿ ಬಾಯ್ ಮಾಡ್ಕೊಳ್ತಾ ಇದ್ರಿ. ಟೆಂಟ್ ಸೌಲಭ್ಯವನ್ನ ಒದಗಿಸಿಕೊಟ್ರೆ ಅದನ್ನ ಹೀಯಾಳಿಸಿ ಸರ್ಕಸ್ ಅನ್ನೋ ರೀತಿಯಲ್ಲಿ ಮಾತಾಡ್ತೀರಾ. ದೈವ ದೇವರುಗಳನ್ನ ಗುತ್ತಿಗೆಗೆ ಪಡ್ಕೊಂಡು ಹಾಗೆ ಮಾತಾಡುವಂತಹ ಹಿರಿಯರೇ, ನಿಮಗಿದೆಲ್ಲ ಗೊತ್ತಿಲ್ಲವಾ? ಮಹಾಕುಂಭಮೇಳದಲ್ಲಿ 30 ದಿನಗಳ ಕಾಲ ಇದ್ದು ನೋಡಿ ಬಂದವಳು ನಾನು. ನೀವು ಹೋಗಿದ್ರಾ? ದೈವ ದೇವರುಗಳನ್ನ ಗುತ್ತಿಗೆಗೆ ಪಡ್ಕೊಂಡು ಹಾಗೆ ಮಾತಾಡುವಂತಹ ಹಿರಿಯರೇ, ನೀವು ಹೋಗಿದ್ರಾ? ಎಷ್ಟು ದಿನ ಇದ್ರಿ? ಏನೋ ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡ್ತಾ ಇರೋದಾ ನಾನು? ಅಲ್ಲ, ಸತ್ಯ ಏನಿದೆ ಅದನ್ನ ತಿಳ್ಕೊಂಡೇ ಮಾತಾಡ್ತಾ ಇರೋದು. ಭಗವದ್ಗೀತೆ ಬಗ್ಗೆ ಒಂದಷ್ಟು ಅಧ್ಯಯನವನ್ನ ಮಾಡೇ ಮಾತಾಡ್ತಾ ಇರೋದು. ಒಂದಷ್ಟು ಶ್ಲೋಕಗಳನ್ನ ಕಲ್ತೆ ನಾನು ಮಾತಾಡ್ತಾ ಇರೋದು. ನಾನು ಹಿಂದೂಗಳ ಪರವಾಗಿ, ನಾನು ಸನಾತನ ಧರ್ಮದ ಪರವಾಗಿ ಮಾತಾಡಿದ್ರೆ ನಿಮಗೆ ಯಾಕೆ ಊರಿ ಹಿರಿಯರೇ? ಇನ್ನು ನೀವು ಹೇಳಿದ್ದೀರಾ ಏನಂದ್ರೆ, ಧರ್ಮಸ್ಥಳ ದೇವಾಲಯ ಧರ್ಮ ಕಾರ್ಯವನ್ನ ಮಾಡ್ತಾ ಇರೋದೇನು ಹೊಸದಲ್ಲ, ಅದನ್ನು ಮುಮ್ತಾಜ್ ಏನು ಹೇಳಬೇಕಾಗಿಲ್ಲ, ಅದು ಹಿಂದಿನಿಂದ ಕೂಡ ಅಣ್ಣಪ್ಪ ಸ್ವಾಮಿಯ ಅಪ್ಪಣೆ, ಹಾಗಾಗಿ ಆ ಧರ್ಮ ಕಾರ್ಯ ಮಾಡಲೇಬೇಕನ್ನುವಂಥದ್ದನ್ನು ಹೇಳಿದ್ರಿ. ಓಕೆ, ನೀವು ಹೇಳಿದ್ದನ್ನು ನಾನು ಒಪ್ಕೊಂಡೆ ಹಿರಿಯರೇ. ಹಾಗಾದ್ರೆ ಶ್ರೀ ಕ್ಷೇತ್ರ ಮಾಡ್ತಾ ಇರುವಂಥದ್ದು ಸರಿಯಾಗಿ ಇದೆ. ಈಗ ನಿಮಗೆ ನನ್ನ ಒಂದು ಪ್ರಶ್ನೆ ಇದೆ ಹಿರಿಯರೇ. ಒಬ್ಬ ಯೂಟ್ಯೂಬರ್ ಬಂದು ಈ ಶ್ರೀ ಕ್ಷೇತ್ರ ಸರಕಾರಕ್ಕೆ ಸೇರಬೇಕು ಅಂತ ಹೇಳಿದ್ರಲ್ವಾ? ಶ್ರೀ ಕ್ಷೇತ್ರ ಸರಕಾರಕ್ಕೆ ಸೇರಿದ್ರೆ ಈ 14,000 ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ತಿತ್ತಾ ಅಥವಾ ಆಗುತ್ತಾ? ಆ ಸೇವೆಗಳು ನಡೆಯುತ್ತಾ? ಮುಜರಾಯಿ ಇಲಾಖೆ ಅವೆಲ್ಲವನ್ನ ಮಾಡುತ್ತಾ? ಆ ಯೂಟ್ಯೂಬರ್ ಶ್ರೀ ಕ್ಷೇತ್ರ ಸರಕಾರಕ್ಕೆ ಸೇರಬೇಕು ಅಂತಂದಾಗ ಯಾಕೆ ನೀವು ಒಂದೇ ಒಂದು ಮಾತನ್ನ ಆಡ್ಲಿಲ್ಲ ಹಿರಿಯರೇ? ನನ್ನನ್ನ ಆಣೆ ಪ್ರಮಾಣ ಮಾಡೋದಕ್ಕೆ ಕರೆದಂಥವ್ರು ಆ ಯೂಟ್ಯೂಬರ್ನನ್ನ ಯಾಕೆ ಕರೀಲೇ ಇಲ್ಲ ಹಿರಿಯರೇ? ಆ ಯೂಟ್ಯೂಬರ್ನನ್ನ ನೀವು ಪ್ರಶ್ನೆನೇ ಮಾಡಿಲ್ಲ, ಮುಮ್ತಾಜ್ಗೆ ಮಾತ್ರ ಪ್ರಶ್ನೆಯನ್ನ ಹಾಕ್ತಾ ಇದ್ದೀರಾ.
ಗೊತ್ತಾಗ್ಲಿಲ್ವಾ ಹಿರಿಯರೇ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್? ಹಾ, ನಿಮ್ಮಷ್ಟು ನಾನೇನು ಓದಿಲ್ಲ, ನಿಮ್ಮಷ್ಟು ನಾನು ತಿಳ್ಕೊಂಡು ಇಲ್ಲ ಹಿರಿಯರೇ. ಆದರೆ ಯಾರು ಯಾವಾಗ ಹೇಗೆ ಎಲ್ಲಿ ಯಾವ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಮಾತಾಡ್ತಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಹಿರಿಯರೇ. ಅದು ಜನರಿಗೂ ಅರ್ಥ ಆಗತ್ತೆ. ಇನ್ನು ಬಹಳ ಮುಖ್ಯವಾದಂತಹ ಪಾಯಿಂಟ್, ಇದರಲ್ಲಿ ಲೆಫ್ಟಿಸ್ಟ್ ಅಜೆಂಡಾ ಇದೆ ಅಂತ ನಾನು ಹೇಳಿದ್ದೆ. ನೀವು ಅಂಥದ್ದು ಇಲ್ವೇ ಇಲ್ಲ, ಪ್ರಮಾಣವನ್ನ ಮಾಡ್ತೀಯಾ ಅಂತ ಕೇಳಿದ್ದೀರಾ. ಎಸ್, ಚಾಲೆಂಜ್ ಆಕ್ಸೆಪ್ಟೆಡ್ ಹಿರಿಯರೇ. ಇದೇ ಅಣ್ಣಪ್ಪ ಸ್ವಾಮಿಯ ಮುಂದೆ, ಇದೇ ಮಂಜುನಾಥ ಸ್ವಾಮಿಯ ಮುಂದೆ ನೀವು ಮಹೇಶಣ್ಣ, ಮಟ್ಟಣ್ಣ ಎಲ್ಲರನ್ನ ಕರ್ಕೊಂಡು ಬನ್ನಿ. ಅವರನ್ನ ಕರ್ಕೊಂಡು ಬಂದ ದಿನ ಕೇವಲ ಅಲ್ಲಿ ಮಾತ್ರ ಅಲ್ಲ, ನೀವು ಎಲ್ಲೆಲ್ಲ ಪ್ರಮಾಣ ಮಾಡೋದಕ್ಕೆ ಹೇಳ್ತೀರೋ ಅಲ್ಲೆಲ್ಲವೂ ಹೋಗಿ ನಾನು ಪ್ರಮಾಣವನ್ನ ಮಾಡ್ತೀನಿ, ಜೊತೆಗೆ ನೀವು ಪ್ರಮಾಣವನ್ನ ಮಾಡಬೇಕು. ಸಿದ್ಧರಿದ್ದೀರಾ? ಅಲ್ಲ, ಲೆಫ್ಟಿಸ್ಟ್ ಅಜೆಂಡಾ ಇಲ್ವೇ ಇಲ್ಲವಾ ಹಿರಿಯರೇ? ಅಲ್ಲಿ ಮೆಸೇಜ್ಗಳು ಸಮೇತ ಲೀಕ್ ಆಗಿವೆ. ಆ ಮೆಸೇಜಲ್ಲಿ ಇರೋರು ಯಾರು ಹೇಳ್ತೀನಿ. ಮುನೀರ್ ಕಾಟಿಪಳ್ಳ ಅಲ್ಪಸಂಖ್ಯಾತ ಮುಖಂಡರು, ಸ್ಟ್ಯಾನ್ಲಿ ಕ್ರೈಸ್ತ ಮುಖಂಡರು, ಗೌರಿ ಲಂಕೇಶ್ ಅಭಿಮಾನಿಗಳು ಬೆಂಗಳೂರು, ನವೀನ್ ಸೂರಿಂಜೆ ಎಡಪಂಥೀಯ ಸಂಘಟನೆಗಳ ಸಮನ್ವಯಕಾರರು. ಇವರು ಲೆಫ್ಟಿಸ್ಟ್ಗಳು ಅಲ್ವಾ? ಅಲ್ಲವೇ ಅಲ್ವಾ? ಇದೇ ನವೀನ್ ಸೂರಿಂಜೆ ಅವರು ಧರ್ಮಸ್ಥಳ ನೀರಲ್ಲಿ ಮುಳುಗಿ ಹೋಗ್ಲಿ ಅಂತ ಹೇಳ್ತಾರೆ. ಧರ್ಮಸ್ಥಳ ನೀರಲ್ಲಿ ಮುಳುಗೋದು ಅಂತಂದ್ರೆ ಕೇವಲ ದೇವಸ್ಥಾನ ಮಾತ್ರ ಮುಳುಗೋದಲ್ಲ, ಇಡೀ ಊರೇ ಮುಳುಗುತ್ತೆ ಹಿರಿಯರೇ. ಅಂದ್ರೆ ಒಂದು ಸಾವಿನ ನ್ಯಾಯವನ್ನ ಕೇಳೋರು ಇಡೀ ಊರೇ ಮುಳುಗಿದ್ರು, ಎಷ್ಟು ಜನ ಮುಳುಗಿ ಸತ್ರು ಸಮಸ್ಯೆ ಇಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದು ಯಾವ ನ್ಯಾಯ ಹಿರಿಯರೇ? ಇಂಥವರು ಲೆಫ್ಟಿಸ್ಟ್ಗಳು ಅಲ್ಲ ಅನ್ನೋದು ನೀವು, ಇಲ್ಲಿ ಅಜೆಂಡಾನೇ ಇಲ್ಲ ಅನ್ನೋರು ನೀವು. ಚೆನ್ನಾಗಿದೆ ಹಿರಿಯರೇ, ಚೆನ್ನಾಗಿದೆ. ಯಾ, ಚಾಲೆಂಜ್ ಆಕ್ಸೆಪ್ಟೆಡ್. ಇನ್ನು ಪೇಮೆಂಟ್ ಗಿರಾಕಿ ಅನ್ನೋ ಅರ್ಥದಲ್ಲೂ ಮಾತಾಡಿದ್ದೀರಾ. ನಾನು 1 ರೂಪಾಯಿ ಆದರೂ ತಗೊಂಡಿದ್ದರೆ ಮತ್ತೆ ಹೇಳ್ತೀನಿ, ನೀವೆಲ್ಲರೂ ಬನ್ನಿ. ಮಟ್ಟಣ್ಣ, ಮಹೇಶಣ್ಣ ಜೊತೆಗೆ ನೀವು ಬರಬೇಕು. ನಾನು ಪ್ರಮಾಣವನ್ನ ಮಾಡ್ತೀನಿ, ನೀವು ಕೂಡ ಒಂದು ಪ್ರಮಾಣವನ್ನ ಮಾಡಿ ನೋಡೋಣ. ದೇವರು ನಿಮಗೆ ಮಾತ್ರ ಅಲ್ಲ ಹಿರಿಯರೇ, ನಮಗೂ ಇದ್ದಾರೆ. ನ್ಯಾಯಾಲಯದಲ್ಲಿ ಆಗಬೇಕಾಗಿದ್ದಂತಹ ಆ ಹೋರಾಟವನ್ನ ನೀವುಗಳು ಕೇವಲ ಸೋಷಿಯಲ್ ಮೀಡಿಯಾ, ಕೇವಲ ಭಾಷಣಗಳಿಗೆ ಸೀಮಿತಗೊಳಿಸಿ ನಿಮ್ಮ ಬೇಳೆನ ಬಹಳ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀರಾ. ನಾನು ಶ್ರೀ ಕ್ಷೇತ್ರದ ಸೇವೆಗಳ ಬಗ್ಗೆ, ಒಳ್ಳೆಯ ಕೆಲಸಗಳ ಬಗ್ಗೆ ಮಾತಾಡಿದ್ರೆ, ಒಗ್ಗಟ್ಟಿನ ಬಗ್ಗೆ ಮಾತನಾಡಿದ್ರೆ, ನನ್ನ ಬಗ್ಗೆ ಬಂದು ನೀವು ಮಾತಾಡ್ತೀರಾ ಅಂತ ಅಂದರೆ ನಾನು ಸುಮ್ಮನೆ ಕೂರೋಳು ಅಲ್ವೇ ಅಲ್ಲ ಹಿರಿಯರೇ, ಅಲ್ವೇ ಅಲ್ಲ. ನಾನು ಸನಾತನ ಧರ್ಮವನ್ನ ಅಧ್ಯಯನ ಮಾಡೇ ಮಾತಾಡ್ತಾ ಇರೋದು. ನೀವು ಡಿವೈಡ್ ಆ್ಯಂಡ್ ರೂಲ್ ಅನ್ನ ಅಧ್ಯಯನ ಮಾಡಿ ಮಾತಾಡ್ತಾ ಇದ್ದೀರಾ. ಚಾಲೆಂಜ್ ಹಾಕಿದ್ದೀರಾ, ನಾನು ಸ್ವೀಕಾರ ಮಾಡಿದ್ದೀನಿ. ನಾನು ಓಪನ್ ಚಾಲೆಂಜ್ ಕೂಡ ಸ್ವೀಕಾರ ಮಾಡಿ ನೀವುಗಳು ನಾನು ಹೇಳಿರುವಂತಹ ಆ ನಿಮ್ಮವರನ್ನ ಕೂಡ ಕರ್ಕೊಂಡು ಬನ್ನಿ,
ಒಟ್ಟಿಗೆ ಪ್ರಮಾಣವನ್ನು ಮಾಡೋಣ. ಒಬ್ಬ ಹಿರಿಯರಾಗಿ ನೀವೇ ನನಗೆ ಅಧ್ಯಯನವನ್ನು ಮಾಡುವಂತ ಬೇರೆ ಬೋಧನೆಯನ್ನು ಮಾಡಿದ್ದೀರಾ. ನಾನು ಆ ಅಧ್ಯಯನದ ದಾರಿಯಲ್ಲೇ ಸಾಗ್ತಾ ಇದ್ದೀನಿ. ಅಧ್ಯಯನ ಮಾಡಿರುವಂತಹ ಒಂದಷ್ಟು ಹಿರಿಯರು ತಪ್ಪು ದಾರಿಯಲ್ಲಿ, ಅಧರ್ಮದ ದಾರಿಯಲ್ಲಿ, ಅನ್ಯಾಯದ ದಾರಿಯಲ್ಲಿ ಸಾಗ್ತಾ ಇರುವಾಗ ಅಧ್ಯಯನವನ್ನ ಮಾಡಿ ಸರಿದಾರಿಯಲ್ಲಿ ಸಾಗ್ತಾ ಇದ್ದೀನಿ. ಸರಿದಾರಿಯಲ್ಲಿ ಸಾಗುವಂತಹ ಪ್ರಯತ್ನವೇ ನನ್ನದು. ಕಿರಿಯಳಾಗಿ ಇಷ್ಟು ಹೊತ್ತು ಮಾತಾಡುವಾಗ, ಕಿರಿಯಳಾಗಿ ಹಿರಿಯರ ಬಗ್ಗೆ ಮಾತಾಡುವಾಗ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಹಿರಿಯರೇ. ಹಾಗೆ ಹಿರಿಯರು ಆಶೀರ್ವಾದ ಕೂಡ ಇರಲಿ. ಮರಿಬೇಡಿ, ಆಣೆ ಪ್ರಮಾಣವನ್ನ ಮಾಡೋಕೆ ಯಾವಾಗ ಎಲ್ಲಿ ಬರ್ತೀರಾ ನಿಮ್ಮ ತಂಡದ ಜೊತೆಗೆ ಅನ್ನುವಂಥದ್ದನ್ನ ಆದಷ್ಟು ಬೇಗ ತಿಳಿಸಿ. ಕಾಯ್ತಾ ಇರ್ತೀನಿ ಹಿರಿಯರೇ. ನಮಸ್ಕಾರ. ಸತ್ಯಮೇವ ಜಯತೆ, ಧರ್ಮೋ ರಕ್ಷತಿ ರಕ್ಷಿತಃ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.